ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂತಹ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಬರುವುದಿದೆ. ಅದರ ಬಗೆಗಿನ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಜಾಮೀನಿಗೆ ಎಸ್ಐಟಿ ಆಕ್ಷೇಪ. 2 ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗಿಲ್ಲ. ಆರೋಪಿಯನ್ನ ಕಸ್ಟಡಿಗೆ ನೀಡೋಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಮನವಿ. ನಲವತ್ತೆರಡನೇ ಸಿಎಂಎಂ ಕೋರ್ಟ್ಗೆ ಹಾಜರಾದ ಎಚ್ಡಿ ರೇವಣ್ಣ. ಎಸ್ಪಿಪಿ ವಾದಕ್ಕೆ ರೇವಣ್ಣ ಪರ ವಕೀಲರ ಆಕ್ಷೇಪ. ಮೊದಲು ಲೋಕಸ್ ಸ್ಟ್ಯಾಂಡಿ ಪ್ರೂವ್ ಮಾಡಲಿ, ಎಸ್ಐಟಿ ಬಂಧಿಸಿದ್ದಾಗಲೇ ವಿಚಾರಣೆ ನಡೆಸಬಹುದಾಗಿತ್ತು, ಈಗ ಕಸ್ಟಡಿಗೆ ಕೇಳುವುದು ಸರಿಯಲ್ಲ ಅಂತ ವಾದ. ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಜೆಡಿಎಸ್ನಲ್ಲಿ ಬಂಡಾಯ. ಮೈಸೂರಿನಲ್ಲಿ ಶ್ರೀಕಂಠೇಗೌಡ ಮನವೊಲಿಕೆ ವೇಳೆ ಜೆಡಿಎಸ್ ನಾಯಕರಿಂದಲೇ ತಳ್ಳಾಟ, ನೂಕಾಟ. ಕೆಟಿ ಶ್ರೀಕಂಠೇಗೌಡರ ಬಲಗೈಗೆ ಪೆಟ್ಟು, ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ್ಲೂ ಬೆಂಬಲಿಗರ ಹೈಡ್ರಾಮಾ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹಂತಕನ ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಎಬಿವಿಪಿ ಕಾರ್ಯಕರ್ತರಿಂದ ರಸ್ತೆ ತಡೆದು ಆಕ್ರೋಶ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರ ಕಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.